हरिः ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाचीपरिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः। श्रीगुरुभ्यो नमः। हरिः ओम्। ವೃಷಭರೂಪಿಯಾದಂತಹ ಪರಮಾತ್ಮ ಅಸುರ ಸ್ವಭಾವದ ವ್ಯಕ್ತಿಗಳಿಗೆ ಮೋಹವನ್ನು ಉಂಟು ಮಾಡ್ತಾ ಸಾತ್ವಿಕರಾದಂತಹ ಸಜ್ಜನರು ಕೆಟ್ಟವರ ಸಂಪರ್ಕದಿಂದ ಮನಸ್ಸಿನಲ್ಲಾದಂತಹ ವಿಕಾರಗಳನ್ನ ಪರಿಹಾರ ಮಾಡಿಕೊಳ್ಳಬೇಕು ಎಂಬ ಉದ್ದೇಶದಿಂದ, ಸಜ್ಜನರಿಗಾದಂತಹ ದೋಷಗಳೆಲ್ಲ ಪರಿಹಾರವಾಗಬೇಕು ಎಂಬಂತಹ ಉದ್ದೇಶದಿಂದ ಅವರಿಗೆ ಮೋಕ್ಷ ಮಾರ್ಗವನ್ನ ಕಲಿಸಿಕೊಡ್ತಾ ಇದ್ದಾನೆ. ಅದಕ್ಕೋಸ್ಕರ ಅಂತ ಈ ದೊಡ್ಡ ಅವತಾರವನ್ನ ತಾಳಿದ್ದಾನೆ. ಅವನ ಚರಿತ್ರೆಗೆ ಅನುಗುಣವಾದ ಶ್ಲೋಕವನ್ನು ಇಲ್ಲಿ ಹೇಳಿದ್ದಾರೆ ಅಂತ ಹೇಳಿ ನಮ್ಮ ಭಾರತದ ಮಹತ್ವವನ್ನ ಹೇಳ್ತಾ ಇದ್ದಾರೆ. ಈ ಭಾರತ ವರ್ಷದ ಮಹತ್ವ ಏನು ಅನ್ನೋದನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಸಪ್ತ ಸಾಗರಗಳು ಈ ಭೂಮಂಡಲದಲ್ಲಿ, ಈ ಭೂಮಿಯ ಮೇಲೆ ಇದೆ. ಆ ಸಪ್ತ ವರ್ಷಗಳು ಅಂತಂದ್ರೆ ಜಂಬೂ ದ್ವೀಪ, ಪ್ಲಕ್ಷ, ಶಾಲ್ಮಲಿ, ಕುಶ, ಕ್ರೌಂಚ, ಶಾಖ, ಪುಷ್ಕರ ಅಂತ 7 ದ್ವೀಪಗಳು. ಆ 7 ದ್ವೀಪಗಳಲ್ಲಿ ಜಂಬೂ ದ್ವೀಪದಲ್ಲಿ 9 ವರ್ಷಗಳಿವೆ. ಹರಿವರ್ಷ, ಇಳಾವೃತ, ನಾವು ಹಿಂದೆ ಅದನ್ನು 9 ವರ್ಷಗಳನ್ನೇ ನಿರೂಪಣೆ ಮಾಡಿದ್ದೇವೆ. ಹಿರಣ್ಯರೇತ, ಘೃತಪೃಷ್ಟ, ಸವನ, ಮೇಧಾತಿಥಿ, ಈ ರೀತಿಯಾದ 9 ವರ್ಷಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಭೂಮಂಡಲ ಯಾವುದು, ಭೂಭಾಗ ಯಾವುದು ಅಂತ ಕೇಳಿದರೆ ಆಂಜನಾಭ ವರ್ಷ. ಆಂಜನಾಭ ವರ್ಷ ಮುಂದೆ ಅವನ ಮಗನಾದಂತಹ ಭರತನಿಂದ ಭರತ ವರ್ಷ ಅಂತ ಕರೆಸಿಕೊಳ್ಳುತ್ತೆ ನಾವಿರುವ ಭಾಗ. ಇದರಂತಹ ಶ್ರೇಷ್ಠವಾದ ಭೂಮಂಡಲ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಜಗತ್ತಿನಲ್ಲಿ ಪಾಪವನ್ನ ಮಾಡ್ಲಿಕ್ಕೆ ಅಂತ ಹೊರಟ್ರೆ ಈ ಭೂಮಿಯಲ್ಲಿ ಆಗುವಷ್ಟು ಪಾಪಗಳನ್ನ ಮತ್ತೊಂದು ಕಡೆಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಪಾಪಗಳನ್ನ ಇಲ್ಲಿ ಸಂಪಾದನೆ ಮಾಡಿಕೊಳ್ಳಬಹುದು. ಅಧಿಕ ಪಾಪ ಮಾಡ್ಲಿಕ್ಕಾಗ್ಲಿ, ಪುಣ್ಯವನ್ನು ಮಾಡ್ಲಿಕ್ಕಾಗ್ಲಿ. ಪುಣ್ಯಗಳನ್ನು ಮಾಡ್ಲಿಕ್ಕೂ ಈ ಪ್ರಪಂಚದಷ್ಟು ಉತ್ತಮವಾದಂತಹ ಭೂಮಂಡಲ ಮತ್ತೊಂದಿಲ್ಲ. ಪಾಪವನ್ನು ಮಾಡ್ಲಿಕ್ಕೂ ಕೂಡ ಅದೇ ರೀತಿಯ ಪುಣ್ಯಗಳನ್ನು ಮಾಡ್ಲಿಕ್ಕೂ ಕೂಡ ಇದಕ್ಕೆ ಸರಿಸಮಾನವಾದಂತಹ ಮತ್ತೊಂದು ಭೂಭಾಗ ನಮಗೆ ಕಾಣೋದಿಲ್ಲ. ಅಷ್ಟು ಅದ್ಭುತವಾದಂತಹ ಸ್ಥಳ ಇದು. ಇದೇ ಸ್ಥಳದಲ್ಲಿ ಮುಂದೆ ಇನ್ನೊಂದು ಕಡೆಯಲ್ಲಿ ಬರುತ್ತೆ, ಕಲ್ಪಾಯುಷಾಂ ಸ್ಥಾನ ಜಯಾತ್ ಪುನರ್ಭವಾತ್ ಕ್ಷಣಾಯುಷಾಂ ಭಾರತ ಭೂಜಯೋವರಃ ಕ್ಷಣೇನ ಮರ್ತ್ಯೇನ ಕೃತಂ ಮನಸ್ವಿನಃ ಸನ್ಯಸ್ಯ ಸಂಯಾತ್ಯಭಯಂ ಪದಂ ಹರೇಹೇ. ಭಾರತ ದೇಶದ ಮಹತ್ವವನ್ನು ವರ್ಣನೆ ಮಾಡುವಂತಹ ಅನೇಕ ಶ್ಲೋಕಗಳು. ಸಾವಿರ ವರ್ಷಗಳ ಕಾಲ ಬೇರೆ ಬೇರೆ ಲೋಕದಲ್ಲಿ ವಾಸ ಮಾಡೋದಕ್ಕಿಂತ ಒಂದು ಕ್ಷಣಕಾಲ ಭಾರತ ಭೂಮಿಯಲ್ಲಿ ನಾವು ವಾಸ ಮಾಡಿದೆವು ಅಂತಾದ್ರೆ
ಅದೇ ಉತ್ತಮ ಅಂತ. ಯಾಕೆ? ಎಲ್ಲ ಲೋಕಗಳು ಕೂಡ ಜೀವರನ್ನ ಕೆಳಗಡೆ ಕೆಳಗಡೆ ಕಳಿಸತ್ತೆ. ನೀವು ಸ್ವರ್ಗಗಳಿಗೆ ಹೋದ್ರಿ ಅಂತಾದ್ರೆ ಸ್ವರ್ಗ ಲೋಕದಲ್ಲಿ ಪುಣ್ಯವನ್ನ ಅನುಭವಿಸಿ ಆದ್ಮೇಲೆ ಸ್ವರ್ಗ ಲೋಕ ವಾಪಸ್ ನಮ್ಮನ್ನ ಕೆಳಗಡೆಯಲ್ಲಿ ದೂಕತ್ತೆ. ಕೆಳಗಡೆ ಇರುವಂತಹ ಜೀವರೆಲ್ಲರನ್ನ ಮೇಲಿನ ಲೋಕಗಳಿಗೆ ಕಳಿಸುವಂತಹ ಅದ್ಭುತವಾದಂತಹ ಸ್ಥಳ ಅದು ಭಾರತ ಸ್ಥಳ, ಭಾರತ ದೇಶ. ಇದು ಅನೇಕ ಜನರನ್ನ, ದೇವತೆಗಳನ್ನ ಸಾಧನೆಗೆ ಅಂತ ದೇವತೆಗಳು ಈ ಭೂಮಂಡಲಕ್ಕೆ, ಭರತ ಭೂಮಿಗೆ ಕಳಿಸ್ತಾರೆ. ರಾಮಾಯಣದ ಸಂದರ್ಭದಲ್ಲಿ ದೇವತೆಗಳೆಲ್ಲ ಕಪಿಗಳಾಗಿ ಅವತಾರವನ್ನು ಮಾಡಿದ್ರು. ಮಹಾಭಾರತದ ಕೃಷ್ಣನ ಅವತಾರದ ಸಂದರ್ಭದಲ್ಲಿ ದೇವತೆಗಳು ಕೌರವರ ಸೇನೆಯಲ್ಲಿ, ಪಾಂಡವರ ಸೇನೆಯಲ್ಲಿ ಭೂಭಾರವನ್ನ ಇಳುಹುವ ಉದ್ದೇಶದಿಂದ ಅವರೆಲ್ಲರೂ ಕೂಡ ಇಲ್ಲಿ ಅವತಾರ ಮಾಡಿದ್ದಾರೆ. ಹಾಗೆ ಅದ್ಭುತವಾದಂತಹ ಸ್ಥಳವನ್ನ ಈ ಭಾರತ ಅಂತ ಕರೀತಾ ಇದ್ದಾರೆ. ಇಂತಹ ಭಾರತ ದೇಶದಲ್ಲಿ ಎಲ್ಲ ಪುಣ್ಯಗಳನ್ನ ಮಾಡಿರುವಂತಹ, ಎಲ್ಲ ಪುಣ್ಯಗಳ ಫಲವಾಗಿ ನಾವೇನಾದ್ರೂ ದೊಡ್ಡ ಸಾಧನೆಯನ್ನು ಮಾಡಿದ್ವಿ ಅಂತಂದ್ರೆ ಅದಕ್ಕೆ ಫಲ ಏನು ಅಂತಂದ್ರೆ ಭಾರತ ಭೂಮಿಯಲ್ಲಿ ಜನನ. ಹಾಗಾಗಿ ಈ ಭಾರತದ ಅದ್ಭುತವಾದಂತಹ ಪ್ರದೇಶದಲ್ಲಿ ಬಂದು ಪರಮಾತ್ಮ ತಾನು ಜೀವನವನ್ನು ನಡೆಸಿ ಜೀವನವನ್ನ ಮಾಡುವ ಕ್ರಮ ಏನು ಅಂತ ನಿರೂಪಣೆ ಮಾಡಿದ್ದಾರೆ. ನಾವು ಹಿಂದೆನೂ ಕೂಡ ಒಂದು ಮಾತನ್ನ ಹಿಂದಿನ ಸ್ಕಂದದಲ್ಲಿ ನಾವು ನೋಡಿದ್ವಿ. ಯಥಾ ತರೋರ್ಮೂಲ ನಿಷೇಚನೇನ ತೃಪ್ಯಂತಿ ತತ್ಸ್ಕಂಧ ಭುಜೋಪಶಾಖಾಃ ಪ್ರಾಣೋಪಹಾರಾಚ್ಚ ಯಥೇಂದ್ರಿಯಾಣಾಂ ತಥೈವ ಸರ್ವಾರ್ಹಣಂ ಅಚ್ಯುತೇಜ್ಯ. ಮರ ಚೆನ್ನಾಗಿ ಬೆಳಿಬೇಕು ಅಂತಾದ್ರೆ ಮರದ ಬೇರಿಗೆ ನೀರನ್ನು ಹಾಕಬೇಕು. ಮರದ ಬೇರಿಗೆ ನೀರನ್ನು ಹಾಕಿದವು ಅಂತಾದ್ರೆ ಮರದ ರೆಂಬೆ ಕೊಂಬೆಗಳಲ್ಲಿ ಫಲ ಪುಷ್ಪಗಳೆಲ್ಲವೂ ಕೂಡ ಸಮೃದ್ಧಿಯಾಗಿ ಬೆಳೆಯುತ್ತೆ. ಹಣ್ಣನ್ನ ಬಯಸಿದಂತಹ ವ್ಯಕ್ತಿ ರೆಂಬೆ ಕೊಂಬೆಗಳಿಗೆ ನೀರನ್ನ ಹಾಕದೇನೆ ಬೇರುಗಳಿಗೆ ನೀರನ್ನ ಎರಿಬೇಕು. ಹಾಗೆ ಈ ಜಗತ್ತೆಂಬಂತಹ ದೊಡ್ಡ ವೃಕ್ಷಕ್ಕೆ ಮೂಲ ಕಾರಣನಾದಂಥವನು ಭಗವಂತ. ಆ ಭಗವಂತನಲ್ಲಿ ಭಕ್ತಿಯ ಜಲಧಾರೆಯನ್ನು ನಾವು ಹರಿಸಿದವು ಅಂತಾದರೆ ನಮ್ಮ ಜೀವನದ ದೊಡ್ಡ ಫಲ ಮೋಕ್ಷ. ಆ ಮೋಕ್ಷವೆಂಬಂತಹ ಫಲವನ್ನು ನಾವು ಪಡಿಬಹುದು. ಆ ಭಗವದ್ವಿಷಯಕವಾದಂತಹ ಭಕ್ತಿಯ ಜಲಧಾರೆ ನಮ್ಮಲ್ಲಿ ಬರಬೇಕು ಅಂತಾದರೆ ಅದಕ್ಕೆ ಪರಮಾತ್ಮನ ಉಪದೇಶಗಳೇ ಬೇಕು. ಪರಮಾತ್ಮನ ಜೀವನವೇ ನಮಗೆ ಆದರ್ಶವಾಗಬೇಕು. ಅದಕ್ಕೆ ಪರಮಾತ್ಮ ಋಷಭ ಅನೇಕ ಅವತಾರಗಳನ್ನು ಇಲ್ಲಿ ತಾಳಿದ್ದಾನೆ. ರಾಮಕೃಷ್ಣಾದಿ ಅನೇಕ ಅವತಾರಗಳನ್ನ ಈ ಪ್ರದೇಶದಲ್ಲಿ ತಾಳಿದ್ದಾನೆ. ಆ ಕಾರಣದಿಂದ ಸ್ವಯಂಭುವ ಮನುವಿನ ಮಗನಾದಂತಹ ಪ್ರಿಯವ್ರತನೇ ಮೊದಲಾದಂತಹ ಎಲ್ಲ ರಾಜರೂ ಕೂಡ, ಅವರ ವಂಶವೂ ಕೂಡ, ಅವರಿಗೆಲ್ಲರ ಪುಣ್ಯ ಮತ್ತೆ ಆಕಾಶದೆತ್ತರಕ್ಕೆ ಬೆಳೀತಾ ಇದೆ. ಯಾಕೆ ಅಂತಂದ್ರೆ ಅವರ ವಂಶದಲ್ಲಿ ಪರಮಾತ್ಮನೇ ಸಾಕ್ಷಾತ್ತಾಗಿ ಬಂದಿದ್ದಾನೆ, ಋಷಭಾವತಾರವನ್ನು ಮಾಡಿದ್ದಾನೆ. ಮೋಕ್ಷಕ್ಕೆ ಸಾಧನವಾದಂತಹ ಧರ್ಮಗಳನ್ನ ತಾನು ಆಚರಣೆ ಮಾಡಿ ಸಜ್ಜನರಿಗೆ ಹೀಗಿರಬೇಕು ಅಂತ ತೋರಿಸಿದ್ದಾನೆ. ಅಜ್ಞಾನಿಗಳಿಗೆ ಮೋಹವನ್ನುಂಟು ಮಾಡಿ ನರಕದ ದಾರಿಯನ್ನೂ ತೋರಿಸಿಕೊಟ್ಟಿದ್ದಾನೆ. ಅಹೋ ಭುವಃ ಸಪ್ತ ಸಮುದ್ರವತ್ಯಾ ದ್ವೀಪೇಶು ವರ್ಷೇಶು ಅಧಿಪುಣ್ಯಮೇತತ್. ಇಡೀ ಭೂಮಂಡಲದಲ್ಲಿ ಸಪ್ತ ಸಾಗರಗಳುಳ್ಳಂತಹ ಸಪ್ತ ದ್ವೀಪಗಳಿವೆ. ಅದರಲ್ಲೂ ಜಂಬೂ ದ್ವೀಪದಲ್ಲಿ 9 ವರ್ಷಗಳಿವೆ, ನವವರ್ಷಗಳಿವೆ. ಆ ನವವರ್ಷಗಳಲ್ಲಿ ಏತತ್ ಅಧಿಪುಣ್ಯಂ, ಭಾರತ ವರ್ಷ ಅತ್ಯಂತ ಅಧಿಕವನವಾದಂತಹ ಪುಣ್ಯವನ್ನು ಮಾಡಲಿಕ್ಕೆ ಪ್ರಶಸ್ತವಾದಂತಹ ಸ್ಥಳ. ಯಾಕೆ? ಈ ಭಾರತ ದೇಶದಲ್ಲಿರುವಂತಹ ಜನರು ಹೇಗಿದ್ದಾರೆ ಅಂತಾದರೆ ಗಾಯಂತಿ ಯತ್ರತ್ಯ ಜನ ಮುರಾರೇ ಕರ್ಮಾಣಿ ಭದ್ರಾಣ್ಯವತಾರಯಂತಿ. ಭಗವಂತ ಅನೇಕ ಅವತಾರಗಳನ್ನ ಈ ವರ್ಷದಲ್ಲಿ ಮಾಡಿದ್ದಾನೆ, ಭಾರತ ವರ್ಷದಲ್ಲಿ ಮಾಡಿದ್ದಾನೆ. ಇಲ್ಲಿರುವ ಎಲ್ಲ ಜನರಿಗೂ ಕೂಡ ರಾಮನ ಕಥೆ ಗೊತ್ತು, ಕೃಷ್ಣನ ಕಥೆ ಗೊತ್ತು. ರಾಮಕೃಷ್ಣಾದಿಗಳ ಕಥೆಯನ್ನ ಲಾಲಿಸ್ತಾ ಆಲಿಸ್ತಾ
ಅವುಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಇದ್ದಾರೆ. ಅಂತಹ ಪರಮ ಪವಿತ್ರವಾದಂತಹ ಭೂಮಿ ಭಾರತ ಭೂಮಿ. ಅಹೋನು ವಂಶೇ ಯಶಸಾವದಾತಃ ಪ್ರಯ್ಯವ್ರತೋ ಯತ್ರ ಪುಮಾನ್ ಪುರಾಣಃ ಕೃತಾವತಾರ ಪುರುಷಸ್ಸ ಆದ್ಯಶ್ಚಚಾರ ಧರ್ಮಂ ಯದ ಅಕರ್ಮ ಹೇತುಂ. ಅಕರ್ಮ ಹೇತು, ಕರ್ಮಗಳಿಂದ ಸಾಧ್ಯವಲ್ಲದಂತಹ ಭಕ್ತಿಯಿಂದ ಮಾತ್ರ ನಮಗೆ ಹೊಂದಲಿಕ್ಕೆ ಯೋಗ್ಯವಾದಂತಹ ಸ್ಥಳ ಮೋಕ್ಷ. ಆ ಮೋಕ್ಷವನ್ನು ಪಡಿಬೇಕು ಅಂತಾದ್ರೆ ಅದಕ್ಕೆ ಮಾರ್ಗವನ್ನ ತಿಳಿಸಿಕೊಟ್ಟಂತಹ ವ್ಯಕ್ತಿ ಪ್ರಿಯವ್ರತ. ಪ್ರಿಯವ್ರತನ ವಂಶದಲ್ಲಿ ಬಂದಂತಹ ಪುರಾಣ ಪುರುಷನಾದಂತಹ ಪರಮಾತ್ಮ ಋಷಭಾವತಾರವನ್ನು ಮಾಡಿದ್ದಾನೆ ನಾಭಿರಾಜನ ಮಗನಾಗಿ. ನಾವು ಆ ರಾಜನ ಚರಿತ್ರೆಯನ್ನು ನೋಡ್ತಾ ಬಂದಿದ್ದೇವೆ. ಪ್ರಿಯವ್ರತ ರಾಜ, ಪ್ರಿಯವ್ರತ ರಾಜನಿಗೆ ಅಗ್ನಿಧ್ರ ಅನ್ನೋನು ಹುಟ್ಟಿದ್ದಾನೆ. ಅಗ್ನಿಧ್ರನಿಗೆ ನಾಭಿ ಎನ್ನುವ ಒಬ್ಬ ಮಗ ಹುಟ್ಟಿದ್ದಾನೆ. ಆ ನಾಭಿರಾಜನೇ ಈ ವರ್ಷಕ್ಕೆ, ಆಂಜನಾಭ ವರ್ಷಕ್ಕೆ ಅಧಿಪತಿಯಾಗಿದ್ದಾನೆ. ನಾಭಿ ಕಿಂಪುರುಷ, ಇಳಾವರ್ಷ, ಹರಿವರ್ಷ, ಹಿರಣ್ಯರೇತ, ಘೃತಪೃಷ್ಠ, ಸವನ, ಮೇಧಾತಿಥಿ ಅಂತ 10 ಜನ ಮಕ್ಕಳು, ಒಬ್ಬಳು ಹೆಣ್ಮಗಳು ಆ ಅಗ್ನಿಧ್ರ ರಾಜನಿಗೆ ಹುಟ್ಟಿದಾಗ ಅದರಲ್ಲಿ ನಾಭಿರಾಜ ಈ ಇಡೀ ಇದಕ್ಕೆ ನಮ್ಮ ಆಂಜನಾಭ ವರ್ಷಕ್ಕೆ ಅಧಿಪತಿಯಾಗಿದ್ದಾನೆ. ಅವನು ತಪಸ್ಸನ್ನ ಆಚರಿಸಿ ಋಷಿಗಳ ಮಾತಿನ ಪ್ರಭಾವದಿಂದಾಗಿ ಭಗವಂತನ ಅನುಗ್ರಹದ ಬಲವಾಗಿ ಪರಮಾತ್ಮನನ್ನ ತನ್ನ ಮಗನಾಗಿ ಹುಟ್ಟುವಂತೆ ಪುಣ್ಯಗಳನ್ನು ಗಳಿಸಿಕೊಂಡಿದ್ದಾನೆ. ಋಷಭರೂಪಿಯಾಗಿ ಪರಮಾತ್ಮ ಅವನ ಮಗನಾಗಿ ಹುಟ್ಟಿದ್ದಾನೆ. ಆ ಪರಮಾತ್ಮ ಇಷ್ಟೆಲ್ಲ ರಾಜ್ಯಭಾರವನ್ನ ಮಾಡಿ ಭರತನೇ ಮೊದಲಾದಂತಹ ಎಲ್ಲ ಜಗತ್ತಿಗೂ ಕೂಡ ತತ್ವೋಪದೇಶವನ್ನ ತನ್ನ ಮಕ್ಕಳಿಗೆ, ಇಡೀ ಜಗತ್ತಿಗೆ ನೀಡಿ ಸನ್ಯಾಸಿಗಳ ಧರ್ಮ ಹೇಗಿರಬೇಕು, ಇನ್ನೊಬ್ಬರು ಮಾತನಾಡಿದಾಗ ಬಾಯಲ್ಲಿ ಕಲ್ಲನ್ನ ಹಾಕಿಕೊಂಡವರಂತಿರ್ಬೇಕು, ವಾಪಸ್ ಉತ್ತರವನ್ನು ಕೊಡಬಾರ್ದು. ಕಲ್ಲನ್ನು ಹಾಕಿಕೊಂಡವರಂತೆ ಅಂತ ಯಾಕೆ ಅಂತಂದ್ರೆ ಅನ್ನ ಮುದ್ದೆ ಏನಾದ್ರೂ ಬಾಯಲ್ಲಿ ಇತ್ತು ಅಂತಾದ್ರೆ ಬೇಗ ಅಗದು ಬಿಟ್ಟು ಮಾತನಾಡ್ಲಿಕ್ಕೆ ಅವಕಾಶ ಇರತ್ತೆ. ಹಾಗಲ್ಲ, ಇನ್ನೊಬ್ರು ಏನೇ ನಮ್ಮ ಬಗ್ಗೆ ಅಪಚಾರದ ಮಾತುಗಳನ್ನಾಡ್ಲಿ, ನಾವು ಅದಕ್ಕೆ ಪ್ರತ್ಯುತ್ತರವನ್ನು ಕೊಡಬಾರದು. ಇನ್ನೊಬ್ಬರಿಗೆ ಉತ್ತರವನ್ನು ಕೊಡ್ತಾ ಜೀವನದ ಸಮಯವನ್ನು ವ್ಯಯಿಸಬಾರದು. ಇದು ನಮಗೆಲ್ಲ ಅಲ್ಲ, ಸನ್ಯಾಸಿಗಳಿಗೆ. ಅದು ತಮ್ಮ ಬಗ್ಗೆ ಮಾತನಾಡಿದರೆ, ಶಾಸ್ತ್ರಗಳ ತತ್ವಗಳ ಭಾರತ ವರ್ಷದ ಭಗವಂತನ ಬಗೆಗೆ ಮಾತನಾಡಿದಾಗ ಬಾಯನ್ನು ತೆಗೆಯಲೇಬೇಕು. ಆಮೇಲೆ ಯಾವ ವಿಷಯಗಳಲ್ಲೂ ಕೂಡ ಆಸಕ್ತಿ ಇರಬಾರದು. ಅದನ್ನ ತಿಳಿಸ್ಲಿಕ್ಕೆ ನಿರ್ವಸ್ತ್ರನಾಗಿ ಯಾವುದರ ಮೇಲೆ ಅಭಿಮಾನವೂ ಇಲ್ಲದೇನೆ ಏನು ಸಿಗತ್ತೋ ಸಿಕ್ಕಿದ್ರಲ್ಲಿ ತೃಪ್ತರಾಗಿರ್ತಾರೆ. ಅಜಗರ ವ್ರತವನ್ನ ಮಾಡ್ತಾ ಇದ್ರು. ಅಜಗರ ವ್ರತ ಅಂತಂದ್ರೆ ಎಲ್ಲೂ ಓಡಾಡದೇನೆ ಒಂದೇ ಕಡೆಯಲ್ಲಿ ಬಿದ್ದಿರೋದು, ಅದು ಒಂದೇ ಅಲ್ಲ. ಅಜಗರ ಅಂತಂದ್ರೆ ತಾನಾಗಿಯೇ ಯಾವುದರ ಬಳಿಯಲ್ಲೂ ಹೋಗೋದಿಲ್ಲ. ತನ್ನ ಬಳಿಯಲ್ಲಿ ಯಾವ್ದಾದ್ರೂ ಒಂದು ಬಂತು ಅಂತಂದ್ರೆ ಅವುಗಳನ್ನು ಭೋಗಿಸತ್ತೆ. ಹಾಗೆ ಸನ್ಯಾಸಿಗಳಾದವರು ಸನ್ಯಾಸ ಧರ್ಮವನ್ನ ಪಾಲನೆ ಮಾಡ್ಬೇಕಾದವರು. ಯಾಕೆ ಅಂತಂದ್ರೆ ಸನ್ಯಾಸಿಗಳ ಧರ್ಮವನ್ನ ಬರೀ ಸನ್ಯಾಸಿಗಳಷ್ಟೇ ಪಾಲನೆ ಮಾಡಬೇಕು ಅಂತಿಲ್ಲ ಅಂತ ಸನ್ಯಾಸ ಅಂದ್ರೆ ಏನು, ಯೋಗ ಅಂದ್ರೆ ಏನು ಅನ್ನುವ ವಿವರಣೆಯನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಕೊಡುತ್ತಾ, ಸನ್ಯಾಸ ಅಂತಂದ್ರೆ ಸಿಕ್ಕಿದ್ದು ಯದೃಚ್ಛಾ ಲಾಭ ಸಂತುಷ್ಟ ದ್ವಂದ್ವಾತೀತೋ ವಿಮತ್ಸರ ಸಮಸಿದ್ಧಾವ ಸಿದ್ಧೌಚ ಸಸನ್ಯಾಸಿ ಪ್ರಕೀರ್ತ್ಯತೆ. ಯದೃಚ್ಛಾ ಲಾಭ ಸಂತುಷ್ಟ, ತನಗೇನು ಸಿಕ್ಕಿದೆಯೋ ಅದರಲ್ಲಿ ಸಂತೃಪ್ತವಾದ ಜೀವನವನ್ನು ನಡೆಸುವವನು, ಸುಖ ದುಃಖಗಳ ದ್ವಂದ್ವವನ್ನ ಮೀರಿ ನಿಂತವನು, ಭಗವಂತ ನಮಗೆ ಏನನ್ನ ಬೇಡದೇನೆ ತಂದು ಒಲಿಸಿ ಕೊಟ್ಟಿದ್ದಾನೋ ಅದರಿಂದಲೇನೆ ಜೀವನವನ್ನು ಮಾಡುವವರು ಯಾರಿದ್ದಾರಲ್ಲ ಅವರು ಸನ್ಯಾಸಿಗಳು ಅಂತ ಕರೆಸಿಕೊಳ್ಳುತ್ತಾರೆ. ಹಾಗೆ ಅಜಗರ ವ್ರತವನ್ನ ಪ್ರಾಣಿಗಳಂತೆ ನಾವೆಲ್ಲರೂ ಕೂಡ ಜೀವರು ಪ್ರಾಣಿಗಳನ್ನ, ನಾವೆಲ್ಲ ಮನುಷ್ಯರು ಪ್ರಾಣಿಗಳನ್ನ ಹೇಗೆ ನಮ್ಮ ಉಪಯೋಗಕ್ಕೋಸ್ಕರ ಅಂತ ಬಳಸಿಕೊಂಡಿದ್ದೇವೋ ಪರಮಾತ್ಮನು ನಮ್ಮನ್ನ ಪ್ರಾಣಿಗಳಂತೆ ಜಗತ್ತಿನ ನಿಯಮನಕ್ಕೆ ಬಳಸ್ಕೊಳ್ತಾ ಇದ್ದಾನೆ. ನಾವು ಸ್ವತಂತ್ರರಲ್ಲ. ಪಶುಗಳೆಲ್ಲ ಮನುಷ್ಯರ ಅಧೀನವಾಗಿದ್ದುಕೊಂಡು, ನಾಡಿನ ಪಶುಗಳು ಹೇಗೆ ಜೀವನಕ್ಕೆ, ಜಗತ್ತಿನ ಉಳಿವಿಗೆ, ನಮ್ಮ ಜೀವನಕ್ಕೆ ಉಪಯುಕ್ತವಾಗುತ್ತೋ ಹಾಗೆ ದೇವತೆಗಳಿಗೆ ನಾವೆಲ್ಲರೂ ಕೂಡ ಉತ್ತಮರಾದ ಪಶುಗಳು. ಪಶುಗಳು ಅಂತಂದ್ರೆ ದೇವತೆಗಳ ಸೇವೆಯನ್ನ ಮಾಡ್ಲಿಕ್ಕೋಸ್ಕರ ಬಂದವರು, ನಮ್ಮ ಜೀವನದ ಸಾಧನೆಯನ್ನ ಮಾಡ್ಲಿಕ್ಕೆ ಬಂದವರು ಅನ್ನೋದನ್ನ ತಿಳಿಸಿಕೊಡ್ಲಿಕ್ಕೋಸ್ಕರ ಪಶುಗಳ ಜೀವನದ ಚರಿತ್ರೆಯನ್ನ ತನ್ನ ಜೀವನದಲ್ಲಿ, ಪಶುಗಳ ಜೀವನದ ಶೈಲಿಯನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾನೆ.
ಹೀಗೆ ಋಷಭರೂಪಿಯಾದಂತಹ ಪರಮಾತ್ಮನ ಜೀವನವನ್ನ ಹೇಗೆ ಅಳವಡಿಸಿಕೊಳ್ಬೇಕು ಅಂತ ಸಜ್ಜನರು ಈ ರೀತಿಯಾಗಿ ತಿಳಿದುಕೊಂಡ್ರೆ ತತ್ವ ಮಾರ್ಗಕ್ಕೆ ಬರಲಿಕ್ಕೆ ಸರಿಯಾದ ಅಧಿಕಾರ ಇಲ್ಲದೆ ಇರುವಂತಹ ಅಯೋಗ್ಯರಾದಂತಹ ಜನರನ್ನ ಮೋಸ ಮಾಡುವಂತಹ ರೀತಿಯನ್ನು ಕೂಡ ತನ್ನ ಜೀವನದಿಂದ ತೋರಿಸಿಕೊಟ್ಟಿದ್ದಾನೆ. ಅದರಿಂದ ಅವರು ಮೋಹಿತರು ಆಗಿದ್ದಾರೆ. ಇಂತಹ ಋಷಭರೂಪಿಯಾದ ಪರಮಾತ್ಮ ಮೋಕ್ಷ ಸಾಧನವಾದಂತಹ ಧರ್ಮಗಳ ಹೇಳೋದಲ್ಲ, ಆಚರಣೆ ಮಾಡಿ ತೋರಿಸಿದ್ದಾನೆ. ಇದಕ್ಕೆ ಆಚರಣೆ ಮಾಡಿ ತೋರಿಸಿದ್ದಾನೆ ಅನ್ನೋದಕ್ಕೆ ನಾ ಹಿಂದೆ ಅನೇಕ ಬಾರಿ ಹೇಳಿದ್ದೇನೆ. ಅಷ್ಟೇ ಅಲ್ಲದೇನೆ, ಈಗ ಯಾವ್ದಾದ್ರೂ ಮಕ್ಕಳ ಬಗ್ಗೆ ಕಂಪ್ಲೇಂಟ್ ಇದೆ ಅಂತಂದ್ರೆ ನೀವು ಮನೆಯಲ್ಲಿ ತಂದೆ ತಾಯಿಗಳು ಹೇಗಿರ್ತೀರಿ ಅಂತ ಅವ್ರು ತಂದೆ ತಾಯಿಗಳನ್ನ ವಿಚಾರಿಸ್ತಾರೆ. ಮಕ್ಕಳು ನಮ್ಮ ಮಾತನ್ನ ಕೇಳಿ ಬೆಳೆಯೋದಿಲ್ಲ, ನಮ್ಮನ್ನ ನೋಡಿ ಬೆಳೀತಾರೆ. ಹಾಗಾದ್ರೆ ನಾವೆಲ್ಲರೂ ಕೂಡ ಪರಮಾತ್ಮನ ಮಕ್ಕಳಲ್ವೇ? ನಾವು ಪರಮಾತ್ಮನನ್ನ ನೋಡಿ ಬೆಳಿತೇವೆ ಹೊರತಾಗಿ, ಪರಮಾತ್ಮನ ಜೀವನವನ್ನು ನೋಡಿ ಬೆಳಿತೇವೆ ಹೊರತಾಗಿ, ಪರಮಾತ್ಮ ಹೇಳಿದ್ದಾನೆ ಅಂತ ಅಂದುಕೊಂಡು ಅವನು ಯಾವ ಕೆಲಸವನ್ನು ಮಾಡ್ಲಿಲ್ಲ ಅಂತಂದು ಹೇಳಿದ್ರೆ ಆ ಕೆಲಸವನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ ನಾವು. ನೋಡಿ, ಪರಮಾತ್ಮ ಸಾವಿರಾರು ಜನರನ್ನ ಮದುವೆ ಆಗಿಲ್ವಾ, ನಾನು ಯಾಕೆ ಆಗ್ಬಾರ್ದು? ನಮ್ಮ ಪ್ರಶ್ನೆ ಇದು. ಹಾಗಾಗಿ ಏನ್ ಮಾಡಿದ್ದಾರೋ ಅದು ಪೂರ್ತಿಯಾದ ವಿಷಯಗಳನ್ನ ತಿಳಿದುಕೊಳ್ಳದೇನೆ ಅವ್ರು ಮಾಡಿಲ್ವಾ, ನಾನು ಮಾಡ್ತೇನೆ. ಮಾಡಿದ್ದನ್ನ ಮಾಡೋದನ್ನ ನಾವು ಕಲಿತೇವೆ ಹೊರತಾಗಿ ಹೇಳಿದ ಮಾತ್ರಕ್ಕೆ ಮಾಡಬೇಕು ಅಂತಿಲ್ಲ. ಎರಡನ್ನೂ ಮಾಡೋದಿಲ್ಲ, ಆದ್ರೆ ಮಾಡುವವರಿಗೆ ಶ್ರದ್ಧೆ ಬರುತ್ತೆ. ಪರಮಾತ್ಮನೇ ಮಾಡಿ ತೋರಿಸಿದ್ದಾನೆ, ಇದನ್ನ ನಾವು ಮಾಡಬೇಕು ಅನ್ನುವಂತಹ ದೃಢವಾದ ವಿಶ್ವಾಸ ನಮಗೆಲ್ಲರಿಗೂ ಕೂಡ ಬರುತ್ತೆ. ಇನ್ನೊಂದು ದೊಡ್ಡ ಈ ಸಂದರ್ಭದಲ್ಲಿ ಸನ್ಯಾಸಿಗಳ ಜೀವನವನ್ನ ನಡೆಸಬೇಕು ಅಂತ ಹೇಳಿದಾಗ ನಮಗೆಲ್ಲ ಒಂದು ಪ್ರಶ್ನೆ ಬರುತ್ತೆ. ಹಾಗಾದ್ರೆ ಸನ್ಯಾಸಿಗಳು ಮೋಕ್ಷವನ್ನು ಪಡೆದುಕೊಳ್ಬೇಕು ಅಂತಾದ್ರೆ ಈ ಮಾರ್ಗವೆಲ್ಲವನ್ನು ಕೂಡ ಗಮನಿಸಬೇಕು. ಸಂಸಾರಿಯಾದವನು ಹಾಗಾದ್ರೆ ಮೋಕ್ಷಕ್ಕೆ ಯೋಗ್ಯನಲ್ಲ. ಹಾಗಾಗಿ ನಾವೇನು ಈ ಉಪದೇಶಗಳನ್ನ ಪಾಲಿಸಬೇಕೇ ಬೇಡವೆ? ಅದಕ್ಕೆ ಹಿಂದೆ ಹೇಳಿದ ಹಾಗೆ ನಾವೆಲ್ಲರೂ ಕೂಡ ಗೃಹಸ್ಥರಾಗಿಯೂ ಸನ್ಯಾಸಿಗಳಾಗಿರ್ಬೇಕು, ಗೃಹಸ್ಥರಾಗಿಯೂ ಬ್ರಹ್ಮಚಾರಿಗಳಾಗಿರ್ಬೇಕು, ಗೃಹಸ್ಥರಾಗಿ ಎಲ್ಲ ವರ್ಣಗಳ ಧರ್ಮಗಳನ್ನ ಆಚರಿಸ್ತಾ ಇರಬೇಕು. ಅರ್ಜುನನನ್ನ ಗೃಹಸ್ಥ ಬ್ರಹ್ಮಚಾರಿ ಅಂತ ಕರೀತಾರೆ. ಬ್ರಹ್ಮಚಾರಿ ಅಂತಂದ್ರೆ ಭಗವಂತನ ಬಗ್ಗೆ ನಿರಂತರವಾದ ಯೋಚನೆಯನ್ನು ಮಾಡೋನು. ಅಷ್ಟೇ ಅಲ್ಲ, ತನಗೆ ವಿಹಿತಳಾದಂತಹ ಶಾಸ್ತ್ರೋಕ್ತವಾಗಿ ತನಗೆ ಅಂತ ಒಲಿದು ಬಂದಂತಹ ಪತ್ನಿ ಯಾರಿದ್ದಾಳೋ ಅವಳನ್ನು ಬಿಟ್ಟು ಮತ್ತೊಬ್ಬರನ್ನ ಕೆಟ್ಟ ದೃಷ್ಟಿಯಿಂದ ನೋಡದೇ ಇರೋದು ಇದು ನಿಜವಾದ ಬ್ರಹ್ಮಚರ್ಯ. ಕೃಷ್ಣನಿಗೆ ಹೇಳ್ತೇವೆ, ಅನಾದಿ ಬ್ರಹ್ಮಚಾರೀಚ. 16,108 ಜನ ಪತ್ನಿಯರು, 16,000 ಚಿಲ್ರೆ ಹೆಣ್ಣಂದಿರಿದ್ದಾರೆ. ರಾಮನಾದಾಗ ಒಬ್ಬಳನ್ನ ಪತ್ನಿಯನ್ನಾಗಿ ಪಡೆದಿದ್ದಾನೆ. ಋಷಭನಾದಾಗ ಆಯಾಯ ಸಂದರ್ಭದಲ್ಲಿ ಅವನು ಎಂದಿಗೂ ಕೂಡ ವಿವಾಹವಾಗದೇನೆ ಇರೋದು ಅಂತ ಇಲ್ವೇ ಇಲ್ಲ. ಅವತಾರಗಳು, ಒಂದು ವಾಮನ ರೂಪಿಯಾಗಿ, ವೇದವ್ಯಾಸರಾಗಿ, ಬುದ್ಧಾವತಾರದಲ್ಲಿ. ಈ ರೀತಿಯಾಗಿರ್ಬೇಕಾದ್ರೆ ಅನಾದಿ ಬ್ರಹ್ಮಚಾರಿ ಅಂತ ಹೇಗೆ ಕರೀತಾರೆ? ಇನ್ನೊಬ್ಬ ಸ್ತ್ರೀಯ ವಿಷಯದಲ್ಲಿ ಎಂದೆಂದಿಗೂ ಕೂಡ ಮನಸ್ಸಿನ ವಿಕಾರ ಇಲ್ಲದೆ ಇರೋದರಿಂದ. ಹಾಗಾಗಿ ಅನಾದಿ ಬ್ರಹ್ಮಚಾರಿ ಅಂತ ಕರೀತಾರೆ. ಇದನ್ನ ಎಲ್ಲ ದೇವತೆಗಳಿಗೂ ಅನ್ವಯ ಮಾಡಿಕೊಳ್ಳಬಹುದು. ಹಾಗೆಯೇ ನಾವೆಲ್ಲವೂ ಇದ್ದರೂ ಇಲ್ಲದಂತೆ ಇರಬೇಕು, ಇದ್ದದ್ದನ್ನ ಚೆನ್ನಾಗಿ ಅನುಭವಿಸ್ತಾ ಅವುಗಳ ಭೋಗವನ್ನು ಮಾಡ್ತಾ ಇರಬೇಕು, ಯದೃಚ್ಛಾ ಲಾಭ ಸಂತುಷ್ಟರಾಗಿರ್ಬೇಕು ಅಂತ ಈ ಇಡೀ ವಿಷಯಗಳನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಇಂತಹ ಋಷಭರೂಪಿಯಾದಂತಹ ಪರಮಾತ್ಮನ ಯೋಗ ಸಾಧನೆಯ ಎತ್ತರವನ್ನ ಜಗತ್ತಿನಲ್ಲಿ ಯಾರ ತಾನೇ ಏರ್ಲಿಕ್ಕೆ ಸಾಧ್ಯ? ನಮಗೆ ಅಲ್ಪನಿಗೆ ಐಶ್ವರ್ಯ ಬಂತು ಅಂತಂದ್ರೆ ಮಳೆಯಲ್ಲೂ ಛತ್ರಿಯನ್ನು ಹಿಡಿತಾನೆ ಅಂತ. ಈ ತರದ ಅನೇಕ ದೃಷ್ಟಾಂತಗಳಿವೆ. ನಮಗೆ ಐಶ್ವರ್ಯ ಬರೋದೇ ಸಾಕು, ನಾವು ಏನೋ ದೊಡ್ಡ ಸಾಧನೆಯನ್ನು ಮಾಡಬೇಕಾಗಿಲ್ಲ. ಏನೋ ಅಲ್ಪ ಸ್ವಲ್ಪ ವಿದ್ಯೆ ತಲೆಗೆ ಹತ್ತಿದೆ ಅಂತಾದ್ರೆ ನಮ್ಮ ಅಹಂಕಾರ ಆಕಾಶವನ್ನು ಮುಟ್ಟಿಬಿಟ್ಟಿರತ್ತೆ. ಹಾಗೆ
ನಮ್ಮ ಜೀವನದಲ್ಲಿ ನಿರಂತರವಾಗಿ ಯಾವುದಾದ್ರೂ ಒಂದು ವಿಷಯದ ಬಗೆಗಿನ ಅಹಂಕಾರ ನಮ್ಮಲ್ಲಿ ಮೂಡಿರತ್ತೆ. ಈ ಅಹಂಕಾರವನ್ನು ಕಳೆದುಕೊಳ್ಳುವುದು ಬಹಳ ಕಷ್ಟ. ಅಂತಹ ಸಂದರ್ಭದಲ್ಲಿ ಋಷಭರೂಪಿಯಾದಂತಹ ಪರಮಾತ್ಮ ಎಲ್ಲ ಯೋಗ ಶಕ್ತಿಗಳು ತನ್ನಲ್ಲಿ ಇದ್ದರೂ ಕೂಡ ಯಾವ ಯೋಗ ಶಕ್ತಿಗಳನ್ನು ಬಳಸದೇನೆ ಮಹಾಯೋಗಿಗಳು ಹೇಗೆ ಜೀವನವನ್ನು ನಡೆಸಬೇಕು ಅಂತ ತೋರಿಸಿಕೊಡುತ್ತಾ ಇದ್ದಾನೆ. ಹಾಗಾದ್ರೆ ಬಳಸಿದರೆ ತಪ್ಪೆ? ನಿನ್ನೆ ಹೇಳಿದ ಹಾಗೆ ಅವುಗಳು ನಮ್ಮ ಮನಸ್ಸಿನ ಚಾಂಚಲ್ಯಕ್ಕೆ ಕಾರಣವಾಗತ್ತೆ. ಒಂದು ಅಷ್ಟೇ ಅಲ್ಲದೇನೆ ಎಲ್ಲವನ್ನ ಬಳಸುವ ಅವಕಾಶವಿದ್ದಾಗ್ಲೂ ಅದನ್ನು ಬಳಸಲಿಲ್ಲ ಅಂತಂದು ಹೇಳಿದ್ರೆ ಅವನ ದೊಡ್ಡಸ್ತಿಕೆ ಅದು. ರಾಜಕಾರಣಿಗಳಿಗೆ ಟೋಲ್ ಕಟ್ಟುವಂತಹ ಅವಶ್ಯಕತೆ ಇರೋದಿಲ್ಲ ತಮ್ಮ ವಾಹನಗಳಲ್ಲಿ ಸಂಚಾರ ಮಾಡ್ಬೇಕಾದ್ರೆ. ನಾನು ಸಾಮಾನ್ಯರಂತೆ ಇರ್ತೇನೆ ಅಂತ ಅವನು ಟೋಲ್ ಕಟ್ಲಿಕ್ಕೆ ಪ್ರಾರಂಭ ಮಾಡ್ದ ಅಂದ್ರೆ ಅದು ಅವನ ದೊಡ್ಡಸ್ತಿಕೆ. ತನ್ನ ಅಧಿಕಾರದ ಬಲದಿಂದಾಗಿ ಅವನು ಏನು ಬೇಕಾದ್ರೂ ಮಾಡಬಹುದು. ದೊಡ್ಡ ಬಂಗಲೆಯನ್ನ ಖರೀದಿ ಮಾಡಬಹುದು. ತನ್ನ ಅಧಿಕಾರವನ್ನು ಬಳಸಿಕೊಂಡು ತನಗೆ ಬೇಕಾದಂಥವರಿಗೆ ಬೇಕಾದ ಕೆಲಸಗಳನ್ನ ಮಾಡಿಸಿಕೊಡಬಹುದು. ಇದು ಯಾವುದನ್ನು ಮಾಡದೇನೆ ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾಗಿ ಆ ಅಧಿಕಾರವನ್ನು ನಡೆಸಿದ್ದಾನೆ ಅಂತಾದರೆ ಅದು ಅವನ ದೊಡ್ಡಸ್ತಿಕೆ. ಯಾವುದೋ ಒಬ್ಬ ಭಿಕ್ಷುಕ ಇದ್ದಾನೆ, ಓಡಾಡ್ಲಿಕ್ಕೆ ಸೈಕಲ್ ಇದೆ, ನಮ್ಮಂಥವ್ರೆಲ್ಲರೂ ಕೂಡ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ನಾವು ಟೋಲ್ ಕಟ್ಲಿಲ್ಲ, ಇದರಲ್ಲಿ ದೊಡ್ಡಸ್ತಿಕೆ ಏನಿದೆ? ಏನೂ ಇಲ್ಲ. ನಮಗ ಅದನ್ನು ಕಟ್ಟುವ ಪ್ರಮೇಯವೇ ಇಲ್ಲ, ಕಟ್ಲಿಲ್ಲ ಅಷ್ಟೆ. ಹಾಗೆ ಋಷಿ ಮುನಿಗಳಿಗೆ ಅಣಿಮಾದಿ ಅಷ್ಟೈಶ್ವರ್ಯಗಳನ್ನ ಉಪಯೋಗಿಸಿಕೊಳ್ಳುವಂತ ಅವಕಾಶಗಳಿರತ್ತೆ. ಅವಕಾಶಗಳಿದ್ದಾಗಿಯೂ ಕೂಡ ಅವುಗಳನ್ನ ಬಳಸಿಕೊಳ್ಳದೇ ಇದ್ರೆ ಮೋಕ್ಷದಲ್ಲಿ ಆಗುವ ಆನಂದ ಉದ್ರಿಕ್ತವಾಗತ್ತೆ, ಮತ್ತಷ್ಟು ಅತಿಶಯಿತವಾಗತ್ತೆ. ಯಾಕೆ ಅಂತಂದ್ರೆ ನಮ್ಮ ಭೋಗಕ್ಕೋಸ್ಕರ ನಾವ್ ಯಾವ ಶಕ್ತಿಯನ್ನು ಬಳಸೋದಿಲ್ಲ ಅನ್ನುವ ದೊಡ್ಡ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ನಾವು ಹಿಂದೆ ಅನೇಕ ಬಾರಿ ಹೇಳಿದ್ದೇನೆ, ಒಬ್ಬ ಋಷಿಯ ಕಥೆಯನ್ನು ಹೇಳಬೇಕಾದ್ರೆ ತನ್ನ ಪ್ರಾರಬ್ಧವನ್ನು ಕಳೆದುಕೊಳ್ಳಿಕ್ಕೆ ಅಂತ ಕುಷ್ಠರೋಗ ಬಂದಾಗ ಕುಷ್ಠರೋಗವನ್ನ ಪರಿಹಾರ ಮಾಡಿಕೊಳ್ಳುವ ಸಾಮರ್ಥ್ಯ ಇದ್ರೂ ಅದನ್ನು ಮಾಡಿಕೊಳ್ಳದೇನೆ ಭಿಕ್ಷುಕನಂತೆ ಯಾವುದೋ ಒಂದು ಚಕ್ಕಡಿಯ ಕೆಳಗಡೆಯಲ್ಲಿ ವಾಸ ಮಾಡ್ತಾ ಇದ್ದ. ಅವನನ್ನು ಹುಡುಕಲಿಕ್ಕೆ ರಾಜನ ಭಟರಿಗೆ ಸಾಕಾಗಿ ಹೋಯಿತು. ರಾಜ ಬಂದು ನನಗೆ ವಿದ್ಯೋಪದೇಶವನ್ನ ಮಾಡಿ ನಿಮಗೆ ಇಷ್ಟೆಲ್ಲ ದೊಡ್ಡ ಸಂಪತ್ತನ್ನು ಕೊಡ್ತೇನೆ, ನನ್ನ ಮಗಳನ್ನು ಕೊಟ್ಟು ನಿಮಗೆ ಸೇವೆಗೆ ಇಡ್ತೇನೆ ಅಂತ ಹೇಳಿದ್ರೆ, ಹೋಗು ನಿನ್ನ ಸಂಪತ್ತೆಲ್ಲವನ್ನು ತೆಗೆದುಕೊಂಡು ಹೋಗು, ನನ್ನ ಸಂಪತ್ತಿನಿಂದ ಬೇಕಾದ್ರೆ ನನ್ನ ಯೋಗದ ಸಂಪತ್ತಿನಿಂದ ಇಡೀ ರಾಜ್ಯಕ್ಕೆ ಮಿಗಿಲಾದಂತಹ ಸ್ವರ್ಗಲೋಕವನ್ನೇ ಇಲ್ಲಿ ತಂದು ನಿಲ್ಲಿಸಬಲ್ಲೆ, ನನಗದು ಯಾವುದು ಬೇಡ ಅಂತ ವಿರಕ್ತನಾಗಿ ನಿಮ್ಮಂತಹ ಜನರ ಸಂಪರ್ಕ ಬೇಡ ಅಂತ ಇಲ್ಲಿ ಬಂದು ನಿಂತಿದ್ದೇನೆ. ಈ ಐಶ್ವರ್ಯದ ಲಾಲಸೆಯನ್ನು ನನಗೆ ತೋರಿಸಬೇಡ, ಹೋಗು ಅಂತ ಹೇಳ್ತಾನೆ. ಆಮೇಲೆ ಅವನು ವಿನೀತನಾಗಿ ಬಂದು ಇವರ ಸೇವೆಯನ್ನ ಮಾಡಿ ರಾಜನೆಂಬ ಅಹಂಭಾವವನ್ನು ಬಿಟ್ಟು ತತ್ವೋಪದೇಶವನ್ನ ಪಡೆದು ಸಾಂವರ್ಗ ವಿದ್ಯೆಯನ್ನ ಪಡೆದುಕೊಳ್ಳುತ್ತಾನೆ. ಇದು ಯೋಗಿಗಳಾದಂತಹ ವ್ಯಕ್ತಿಗಳು ತಮ್ಮಲ್ಲಿರುವ ಯೋಗ ಶಕ್ತಿಗಳನ್ನ ಪ್ರಭಾವವನ್ನ ಬಳಸದೇ ಇದ್ರೆ ಅವರಿಗೆ ಸಿಗುವಂತಹ ಫಲ ಇಮ್ಮಡಿಯಾಗತ್ತೆ, ಮುಮ್ಮಡಿಯಾಗತ್ತೆ, ಅನಂತ ಮಡಿಯಾಗಿ ಆ ಪರಮಾತ್ಮ ಕೊಡುತ್ತಾನೆ. ನಮಗೆ ಒಂದು ಇದು ನಮಗೆ ಜ್ಞಾನಕ್ಕೂ ವಿಜ್ಞಾನಕ್ಕೂ ಒಂದು ವ್ಯತ್ಯಾಸ ಬೇಕು. ಒಂದು ದೊಡ್ಡ ಸಂವಾದಿಯಾಗಿ ರಾಮಾಯಣದಲ್ಲಿ ಬರುವಂತಹ ಒಂದು ದೃಷ್ಟಿ, ನಮ್ಮ ಕರ್ಮಗಳನ್ನ ನಾವು ಸವಿಸಿಕೊಳ್ಳಬೇಕು ಅಂದ್ರೆ ಬಹಳ ಕಷ್ಟ ಇದೆ. ಭಗವಂತನ ಜ್ಞಾನವನ್ನ ಇನ್ನ ಪಡೆದುಕೊಳ್ಳದೇನೆ ಸ್ವಲ್ಪ ಸಂಪತ್ತು ಬಂದಿದೆ ಅಂತ ಆ ಸಂಪತ್ತಿನಿಂದ ಭೋಗವನ್ನ ಅನುಭವಿಸ್ಲಿಕ್ಕೆ ಅಂತ ಪ್ರಯತ್ನ ಪಡ್ತಾ ಇರ್ತೇವೆ. ನಾ ಇವತ್ತು ಒಳ್ಳೆ ಕೆಲಸ ಮಾಡಿಬಿಟ್ಟೆ, ಯಜ್ಞ ಯಾಗಾದಿಗಳನ್ನ ಮಾಡಿಬಿಟ್ಟೆ, ನಮ್ಮ ಪಾಪಗಳೆಲ್ಲವೂ ಕಳೆದು ಹೋಯಿತು, ಜ್ಞಾನದ ಮಾರ್ಗದ ಅನಿವಾರ್ಯತೆ ಏನಿದೆ, ಇದನ್ನ ಯಾಕೆ ಮಾಡಬೇಕು ಅನ್ನುವ ಭಾವನೆ ಮನಸ್ಸಿನಲ್ಲಿ ಮೂಡಿಬಿಡತ್ತೆ. ರಾಮಾಯಣದ ಯುದ್ಧದ ಸಂದರ್ಭದಲ್ಲಿ ಲಕ್ಷ್ಮಣ ಮತ್ತು ಅತಿಕಾಯ ಅಂತ ಒಬ್ಬ ಮಹಾಬಲಿಷ್ಠನಾದಂಥ ಒಬ್ಬ ರಾಕ್ಷಸ ಇರ್ತಾನೆ ರಾವಣನ ಸೈನ್ಯದಲ್ಲಿ. ಭಯಂಕರವಾದ ಯುದ್ಧ ನಡೆಯುತ್ತೆ. ಮಹಾಬಲಶಾಲಿಯವನು ಲಕ್ಷ್ಮಣ ಅವನು ಯುದ್ಧ ಮಾಡ್ತಾ ಇದ್ದಾನಲ್ಲ, ಯುದ್ಧ ಮಾಡ್ತಾ ಇರುವಂತ ಇವನ ತಲೆಯನ್ನ ಕತ್ತರಿಸಬೇಕು ಅಂತ ಲಕ್ಷ್ಯ ಇಟ್ಟು ಗುರಿ ಇಟ್ಟು ಆ ತಲೆಯನ್ನ ಕತ್ತರಿಸಿ ಹಾಕ್ತಾ ಇದ್ದಾನೆ, ಅವನ ತೋಳನ್ನ ಕತ್ತರಿಸಿ ಹಾಕ್ತಾ ಇದ್ದಾನೆ.
ವರವನ್ನ ಪಡೆದಿದ್ದಾನೆ ಅತಿಕಾಯ. 2 ಕೈಯನ್ನು ಕಡ್ದ. 2 ಕೈಯನ್ನು ಕಡಿದಿದ್ದಕ್ಕೆ 4 ಕೈ ಆಯ್ತು. 1 ತಲೆಯನ್ನು ಕಡಿದಿದ್ದಕ್ಕೆ 2 ತಲೆ ಆಯ್ತು. ಲಕ್ಷ್ಮಣ, ಈ 4 ಕೈ ತಗೊಂಡಿದ್ಯಾ ನೀನು, ಮತ್ತೆ ಬಾಣ ಹೊಡಿತೇನೆ ಅಂತ ಮತ್ತೆ ಬಾಣ ಹೊಡೆದ. 4 ಕೈಗಳನ್ನ ಕತ್ತರಿಸಿ ಹಾಕ್ದ, 2 ತಲೆಗಳನ್ನ ಕತ್ತರಿಸಿ ಹಾಕ್ತ. 4 8 ಆಯ್ತು, 2 4 ಆಯ್ತು. ಕತ್ತರಿಸಿದಂತೆ ಅವನ ಅವಯವಗಳೆಲ್ಲವೂ ಕೂಡ ಬೆಳಿತಾ 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 ಹೋಯಿತು. ಲಕ್ಷ್ಮಣನಿಗೆ ಈ ಅತಿಕಾಯನನ್ನು ಕೊಲ್ಲೋದು ದೊಡ್ಡ ಕಾಯಕ ಆಗಿ ಮಹಾ ಚಿಂತಾಗ್ರಸ್ತನಾಗಿ ಏನು ಮಾಡಬೇಕು ಅಂತ ಗೊತ್ತೇ ಆಗ್ಲಿಲ್ಲ. ಕೊನೆಗೆ ಒಂದು ಉಪಾಯ ತೀರ್ಮಾನ ಮಾಡ್ದ. ಬ್ರಹ್ಮಾಸ್ತ್ರವನ್ನ ತನ್ನ ಅಸ್ತ್ರಕ್ಕೆ ಹೂಡಿ ಆ ಹೃದಯವೆಂಬಂತಹ ಸ್ಥಳಕ್ಕೆ ಜೋರಾಗಿ ಗುರಿ ಇಟ್ಟು ಬಿಡ್ತಾ ಇದ್ದಾನೆ. ಅತಿಕಾಯ ಪ್ರಾಣ ಬಿಟ್ಟ. ನಾವು ಕೂಡ ಕರ್ಮಗಳನ್ನು ಮಾಡ್ತಾ ಇರ್ತೇವೆ, ಗೃಹಸ್ಥರಾಗಿದ್ದೇವೆ. ಋಷಭನು ಕೊಟ್ಟಂತಹ ತತ್ವೋಪದೇಶಗಳೆಲ್ಲ ನಮಗಲ್ಲ, ಸನ್ಯಾಸಿಗಳಿಗೆ ಅಷ್ಟೇ. ನಾವು ಸತ್ಕರ್ಮಗಳನ್ನ ಮತ್ತೆ ಮತ್ತೆ ನಮ್ಮ ಕೈಯಿಂದ ಆದಷ್ಟು ಮಾಡಿ ನಾವು ಈ ಕರ್ಮಗಳ ಬಂಧನದಿಂದ ಮುಕ್ತರಾಗ್ತೇವೆ ಅಂತ ಅನ್ಕೊಂಡ್ರೆ ಹೇಗಾಗತ್ತೆ ಅಂತಂದ್ರೆ, ಅತಿಕಾಯನ ಜಾಗದಲ್ಲಿ ನಮ್ಮ ಕರ್ಮಗಳೆಲ್ಲವೂ ಇವೆ. ನಾವು ಈ ಕರ್ಮಗಳನ್ನು ಕಳೆದುಕೊಳ್ಳಿಕ್ಕೆ ಅಂತ ಯಾವುದೋ ಒಂದು ಸತ್ಕರ್ಮವನ್ನು ಮಾಡಬೇಕು ಅಂತ ಹೊರಡ್ತೇವೆ. ಆ ಒಂದು ಕರ್ಮ 2 ಆಯ್ತು. ಆ 2 ಕರ್ಮಗಳನ್ನು ಕಳೆದುಕೊಳ್ಳಿಕ್ಕೆ ಅಂತ ಹೋದಾಗ 8 ಕರ್ಮಗಳಾಯ್ತು. 8 16 ಆಯ್ತು, 16 32 ಆಯ್ತು. ಈ ಕರ್ಮಗಳ ಕ್ಷಯವೇ ಆಗೋದಿಲ್ಲ. ನಮ್ಮ ಕರ್ಮ ಕ್ಷಯ ಆಗಬೇಕು ಅಂತಂದ್ರೆ ಅದಕ್ಕಿರುವ ಉಪಾಯ ಒಂದೇ ಒಂದು. ನಮ್ಮ ಕರ್ಮಗಳೆಲ್ಲ ಬೆಳೆಯಲಿಕ್ಕೆ ಬೇಕಾದಂಥ ಮೂಲವಾದಂಥ ಬೇರು ಯಾವುದು ಅಂತಂದ್ರೆ ಹೃದಯ. ಆ ಹೃದಯದಲ್ಲಿ ಲಿಂಗ ಶರೀರ ಅದಕ್ಕೆ ಅಂಟಿಕೊಂಡಿದೆ. ಈ ಶರೀರ ಒಂದು ಹೋಯಿತು ಅಂತಂದ್ರೆ, ಲಿಂಗ ಶರೀರ ಒಂದು ನಾಶವಾಯಿತು ಅಂತಂದ್ರೆ ಇಡೀ ಶರೀರ ನಾಶವಾಗಿ ಹೋಗುತ್ತೆ. ಲಿಂಗ ಶರೀರದ ಸಂಬಂಧದಿಂದ ಕರ್ಮಪಾಶಕ್ಕೆ ನಾವೆಲ್ಲ ಬಿದ್ದಿದ್ದೇವೆ, ಹುಟ್ಟು ಸಾವುಗಳ ಸುಳಿಗೆ ಸಿಕ್ಕಿದ್ದೇವೆ. ಲಿಂಗ ಶರೀರಕ್ಕೆ ನೇರವಾಗಿ ಭಗವಂತನ ಅಪರೋಕ್ಷ ಜ್ಞಾನ ಅನ್ನುವ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದೆವು ಅಂತಾದ್ರೆ ನಮ್ಮ ಲಿಂಗ ಶರೀರ ಭಂಗವಾಗಿ ಹೋಗತ್ತೆ. ಲಿಂಗ ಶರೀರ ಹೋಯಿತು ಅಂತಂದ್ರೆ ನಮ್ಮ ಕರ್ಮಗಳಿಗೆ ಅವಕಾಶವೇ ಇಲ್ಲ. ಸಂಸಾರದ ಮೂಲ ಈ ಲಿಂಗ ಶರೀರ. ಇದನ್ನ ಕತ್ತರಿಸುವಂತಹ ದೊಡ್ಡ ಬ್ರಹ್ಮಾಸ್ತ್ರ ಸಾಕ್ಷಾತ್ಕಾರ. ಈ ಸಾಕ್ಷಾತ್ಕಾರವನ್ನು ಪಡಿಲಿಕ್ಕೆ ಅಂತ ಬೇಕಾದಂತಹದ್ದು ಜ್ಞಾನ. ಇಂತಹ ಅದ್ಭುತವಾದ ತತ್ವೋಪದೇಶವನ್ನ ಋಷಭರೂಪಿಯಾದಂತಹ ಪರಮಾತ್ಮ ತನ್ನ ಪ್ರಜೆಗಳಿಗೆ, ಭರತ ಚಕ್ರವರ್ತಿಗೆ, ಅದೇ ರೀತಿಯಾಗಿ ನಮ್ಮಂಥ ಎಲ್ಲ ಸಾಮಾನ್ಯ ಜನರಿಗೂ ಕೂಡ ಉಪದೇಶ ಕೊಟ್ಟಿದ್ದಾನೆ. ನಮ್ಮ ಕರ್ನಾಟಕದಲ್ಲಿ ಸಂಚಾರ ಮಾಡಿದ್ದಾನೆ. ಇಂತಹ ನಿರ್ಮಲವಾದಂತಹ ಚರಿತ್ರೆ ಋಷಭದೇವರದ್ದು. ಇದನ್ನ ಕೇಳುವಂತಹ, ಕೇಳಿ ಮತ್ತೊಬ್ಬರಿಗೆ ಹೇಳುವಂತಹ ವ್ಯಕ್ತಿಗಳ ಪಾಪಗಳೆಲ್ಲವನ್ನ ಕಳೆಯುತ್ತೆ. ಜ್ಞಾನ ಅಲ್ವಾ? ಜ್ಞಾನಗಳು ನಮ್ಮ ಲಿಂಗ ಶರೀರವನ್ನ ಧ್ವಂಸ ಮಾಡ್ಲಿಕ್ಕೆ ಬೇಕಾದ ಸಾಕ್ಷಾತ್ಕಾರಕ್ಕೆ ಕಾರಣವಾದಂತಹದ್ದು. ಶಾಸ್ತ್ರಗಳನ್ನ ಶ್ರವಣ ಮಾಡಿ ಬಂದಂತಹ ಜ್ಞಾನ ಪರಮ ಮಂಗಳಕರವಾದಂತಹದ್ದು. ಮತ್ತೆ ಮತ್ತೆ ಈ ಕಥೆಗಳನ್ನ ಶ್ರದ್ಧೆಯಿಂದ ಕೇಳ್ತಾ ಇದ್ವಿ ಅಂತಂದ್ರೆ ಭಗವಂತನಲ್ಲಿ ನಿರತಿಶಯವಾದಂತಹ ಭಕ್ತಿ ಉಂಟಾಗತ್ತೆ. ನೋಡಿ, ಇಡೀ ದೇಶದ ಅಧಿಪತಿಯಾದವನು ವಿರಕ್ತನಾಗಿ ತನ್ನಲ್ಲಿರುವ ಎಲ್ಲ ಸಂಪತ್ತುಗಳನ್ನು ಬಿಟ್ಟು ಬರೀ ದೇಹವನ್ನಷ್ಟೇ ಇಟ್ಟುಕೊಂಡು ಬಂದಿದ್ದಾನೆ ಅಂತಾದರೆ ನಾವು ಅಲ್ಪ ಐಶ್ವರ್ಯವುಳ್ಳವರು. ನಾವು ಇಡೀ ಜಗತ್ತು ಶಾಶ್ವತ ಅಂತ ತಿಳಿದುಕೊಂಡು ಇರ್ಲಿಕ್ಕೆ ಹೇಗೆ ಸಾಧ್ಯ ಅನ್ನುವ ನೀತಿಯನ್ನ ತಿಳಿದುಕೊಟ್ಟಿದ್ದಾನೆ. ನಾವೆಲ್ಲ ಹೀಗೆ ಬಟ್ಟೆ ಎಲ್ಲ ಬಿಚ್ಚಿಕೊಂಡು ಸನ್ಯಾಸಿಗಳಂತೆ ಹೋಗಬೇಕು ಅಂತ ಇಲ್ಲಿ ಹೇಳ್ತಾ ಇಲ್ಲ. ಹೊರತಾಗಿ ನಮ್ಮ ಯೋಗ್ಯತೆಗೆ ಅನುಗುಣವಾದ ಸಾಧನೆಗಳನ್ನ ನಿರಂತರವಾಗಿ ಮಾಡಿಕೊಳ್ತಾ ಬರಬೇಕು. ಅದನ್ನ ಹೇಳ್ತಾ ಇದ್ದಾರೆ. ಇತಿಹಾಸ್ಮ ಸಕಲ ದೇವ ಲೋಕ ಬ್ರಾಹ್ಮಣ ಗವಾಂ ಪರಮಗುರೋಹೋ ಭಗವತಸ್ಯ ಋಷಭಾಖ್ಯಸ್ಯ ವಿಶುದ್ಧ ಚರಿತಂ ಪುಂಸಾಂ ಸಮಸ್ತ ದುಶ್ಚರಿತ ಅಭಿಹರಣಂ ಪರಮ ಮಹಾಮಂಗಳಾಯನಂ ಇದಂ ಅನುಶ್ರದ್ಧಯ ಉಪಚಿತಯ ಅನುಶೃಣೋತಿ ಆಶ್ರಾವಯತಿ ವಾ ಅವಹಿತೋ ಭಗವತಿ ತಸ್ಮಿನ್ ವಾಸುದೇವೇ ಏಕಾಂತತೋ ಭಕ್ತಿ ಅನಯೋರಪಿ ಸಮನುವರ್ತತೆ. ಯಾರು ಈ ಕಥೆಯನ್ನು ಹೇಳ್ತಾರೋ, ಶ್ರದ್ಧೆಯಿಂದ ಈ ಕಥೆಯನ್ನ ಯಾರು ಕೇಳ್ತಾರೋ ಅಂಥ ವ್ಯಕ್ತಿಗಳ ಮನಸ್ಸಿನಲ್ಲಿ ವಾಸುದೇವ ರೂಪಿಯಾದಂತಹ ಪರಮಾತ್ಮ ಬಂದು ಗಟ್ಟಿಯಾಗಿ ನೆಲೆ ನಿಲ್ತಾರೆ. ಪರಮಾತ್ಮ ಯಾವಾಗ ಮನಸ್ಸಿನಲ್ಲಿ ಬಂದು ನೆಲೆ ನಿಲ್ತಾನೋ
ಬೇಸಿಗೆಯ ಬಿಸಿಲಿನಿಂದ ಭೂಮಿಯೆಲ್ಲ ಸೀಳಿ ಬಿಟ್ಟಿರತ್ತೆ. ಸೀಳಿದಂತಹ ಭೂಮಿಯ ಮೇಲೆ ಒಳ್ಳೆ ಮಳೆ ಬಂತು ಅಂತಾದ್ರೆ ಆ ನೆಲವೆಲ್ಲವೂ ಹಸನಾಗಿ, ಪರಿಪಕ್ವವಾಗಿ, ಪರಿಶುದ್ಧವಾಗಿ ಸಸ್ಯಗಳು ಬೆಳಿಲಿಕ್ಕೆ ಅವಕಾಶವಾಗುವಂತೆ ನಿರಂತರವಾಗಿ ಪಾಪಜನ್ಯವಾದಂತಹ ಸಾಂಸಾರಿಕ ತಾಪತ್ರಯಗಳಿಂದ ಮನಸ್ಸೆಲ್ಲ ಬೆಂದು ಬಿರುಕು ಬಿಟ್ಟು ಯಾವುದರಲ್ಲೂ ಕೂಡ ಆಸಕ್ತಿ ಇಲ್ಲದೇನೆ, ಆಸ್ತಿಕ್ಯ ಭಾವನೆ ಇಲ್ಲದೇನೆ ಕೊಳಕಾಗಿರುವಂತಹ, ಬರಡಾಗಿರುವಂತಹ ನಮ್ಮ ಮನಸ್ಸಿನಲ್ಲಿ ಭಕ್ತಿ ರಸವನ್ನ ಈ ಪರಮಾತ್ಮ ಸುರಿಸ್ತಾನೆ. ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ಪರಮಾತ್ಮ ಪ್ರಸನ್ನನಾಗಿ ನಮ್ಮ ಭಕ್ತಿಗೆ ಒಲಿದ ಅಂತಾದ್ರೆ ನಮಗೆ ಅಲಭ್ಯವಾಗಿರುವಂತಹ ಸಂಪತ್ತಾದ್ರೂ ಯಾವುದು? ಎಲ್ಲ ಸಂಪತ್ತುಗಳನ್ನ ಪರಮಾತ್ಮ ಹೇರಳವಾಗಿ ತಂದು ಕೊಡ್ತಾನೆ. ಸಂಪತ್ತು ಅಂದ್ರೆ ಲೌಕಿಕ ಸಂಪತ್ತಲ್ಲ. ಲೌಕಿಕ ಸಂಪತ್ತು ಮತ್ತೆ ಕ್ಷಣಿಕ ನಾಶವಾಗಿ ಹೋಗತ್ತೆ, ಅತಿಕಾಯನ ಕೈಗಳಿದ್ದಂತೆ. ಅಲೌಕಿಕವಾದಂತಹ ಆನಂದವನ್ನ ಪರಮಾತ್ಮ ಕೊಡ್ತಾನೆ. ಮನಸ್ಸಿನಲ್ಲಿ ತೃಪ್ತಿಯು ಮೂಡುವಂತೆ ಮಾಡ್ತಾನೆ. ಮೋಕ್ಷದಲ್ಲಿ ತಾನು ಅವರ ಜೊತೆಯಲ್ಲಿ ನಿರಂತರವಾಗಿ ವಾಸ ಮಾಡ್ತಾನೆ. ರಾಜನ್ ಪತಿರ್ ಗುರುರಲಂ ಭವತಾಂ ಯದೂನಾಂ ದೇವ ಪ್ರಿಯ ಕುಲಪತಿ ಕ್ವಚಕಿಂಕರೋವಹ ಅಸ್ವೇವ ಮಂಗ ಭಗವಾನ್ ಭಜತಾಂ ಮುಕುಂದೋ ಮುಕ್ತಿಂ ದದಾತಿ ಕರ್ಹಿಚಿತ್ ಸ್ಮನ ಭಕ್ತಿ ಯೋಗಂ. ನಿನಗೆ ಪರಮಾತ್ಮ ಏನ್ ಮಾಡ್ತಾನೆ ಅಂತ ಹೇಳ್ಬೇಕಾಗಿಲ್ಲ. ನಿಮ್ಮ ದೊಡ್ಡಪ್ಪಂದ್ರು, ನಿಮ್ಮ ಅಜ್ಜ, ಇವ್ರೆಲ್ರಿಗೂ ಕೃಷ್ಣ ಏನ್ ಮಾಡಿದ್ದಾನೆ ಗೊತ್ತಲ್ವೋ? ನಿನಗೆ ಹುಟ್ಟಬೇಕಾದ್ರೆ ಪರಮಾತ್ಮ ಹೇಗೆ ಪಾಲನೆ ಮಾಡಿದ್ದಾನೆ ಗೊತ್ತಲ್ವಾ ಪರೀಕ್ಷಿತ? ಶುಕಾಚಾರ್ಯರು ಹೇಳ್ತಾ ಇದ್ದಾನೆ. ಕೃಷ್ಣ ನಿಮ್ಮ ಪಾಂಡವರಿಗೆ ಮತ್ತು ಯಾದವರಿಗೆ ಪಾಲಕನಾಗಿ ಇದ್ದಾನೆ. ತತ್ವೋಪದೇಶವನ್ನು ಕೊಟ್ಟಿದ್ದಾನೆ. ನಿನ್ನ ಅಜ್ಜನಾದಂತಹ ಅರ್ಜುನನಿಗೆ ರಣರಂಗದಲ್ಲಿ ನಿಂತು ಯುದ್ಧವನ್ನು ಮಾಡೋದಿಲ್ಲ ಅಂತ ಅಧೈರ್ಯದಿಂದ ಯುದ್ಧದಿಂದ ವಿಮುಖನಾದಂತಹ ಅರ್ಜುನನಿಗೆ ಉಪದೇಶವನ್ನು ಕೊಟ್ಟು ಗುರುವೂ ಆಗಿದ್ದಾನೆ. ಅನೇಕ ಬಾರಿ ಉಪದೇಶವನ್ನು ಕೊಟ್ಟಿದ್ದಾನೆ. ಯುಧಿಷ್ಠಿರನಿಗೆ ಕೊಟ್ಟಿದ್ದಾನೆ, ಅರ್ಜುನನಿಗೆ ಕೊಟ್ಟಿದ್ದಾನೆ. ಪ್ರತಿಯೊಬ್ಬರಿಗೂ ಕೂಡ ಆಯಾಯ ಕಾಲದಲ್ಲಿ ತತ್ವೋಪದೇಶವನ್ನು ಕೊಟ್ಟು ದುರ್ಯೋಧನನಿಗೂ ಹೇಳಿದ್ದಾನೆ. ಪಾಂಡವ ವಂಶದಲ್ಲಿ ಬಂದಂತಹ ಈ ದುರ್ಯೋಧನನ ತಂದೆಗೂ ಕೂಡ, ಧೃತರಾಷ್ಟ್ರನಿಗೂ ಕೂಡ ಉಪದೇಶವನ್ನು ಕೊಟ್ಟಿದ್ದಾನೆ. ಅದನ್ನು ಪಡೆದವರು ಕೆಲವೊಂದಿಷ್ಟು ಜನ, ಅದನ್ನ ನಿರಾಕರಣೆ ಮಾಡಿದವರು ಬೇರೆ. ಆದ್ರೆ ಗುರುವಾಗಿದ್ದಾನೆ. ಅತ್ಯಂತ ಆತ್ಮೀಯ ಸ್ನೇಹಿತನಾಗೆ ನಿಮ್ಮ ಜೊತೆಯಲ್ಲಿ ಕುಳಿತುಕೊಂಡು ಊಟ ಮಾಡಿ, ತಿಂದು, ನಲಿದಾಡಿ, ಆಟವಾಡಿ ಹೋಗಿದ್ದಾನೆ. ಪರಮಾತ್ಮ ಅವನು ಸರ್ವೋತ್ತಮನಾದವನು. ಅವನು ಪ್ರಸನ್ನನಾದ ಅಂತಂದ್ರೆ ಏನೇನು ಮಾಡ್ತಾನೆ? ಪಾಲಕನಾಗಿದ್ದಾನೆ, ಗುರುವಾಗಿದ್ದಾನೆ, ಪ್ರೀತಿಯ ಗೆಳೆಯನಾಗಿದ್ದಾನೆ, ಕುಲಪತಿಯೂ ಆಗಿದ್ದಾನೆ. ನಿಮ್ಮ ಕುಲಕ್ಕೆ ಅಧೀಕ್ಷಕನಾಗಿ ವೇದವ್ಯಾಸ ರೂಪದಿಂದ ಬಂದು ನಿಮಗೆ ಆಪತ್ತುಗಳು ಬಂದಾಗಲೆಲ್ಲ ನಿಮ್ಮನ್ನ ರಕ್ಷಣೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಕೆಲವೊಮ್ಮೆ ನಿಮಗೆ ದೂತನಾಗಿ, ಸೇವಕನಂತೆ ಮೈತ್ರಿ ಸಂಧಾನವನ್ನು ಮಾಡ್ಲಿಕ್ಕೆ ಅಂತ ಹೋಗಿದ್ದಾನೆ. ಯುದ್ಧದ ಸಂದರ್ಭದಲ್ಲಿ ಸಾರಥಿಯಾಗಿ ಇಡೀ ಜಗತ್ತಿಗೆ ಒಡೆಯನಾದಂತಹ ಪರಮಾತ್ಮ ನಿನ್ನ ಅಜ್ಜನ ರಥಕ್ಕೆ ಸಾರಥಿಯಾಗಿಯೂ ಕೆಲಸವನ್ನು ಮಾಡಿದ್ದಾನೆ. ಇಷ್ಟೆಲ್ಲವನ್ನು ಕೊಡುವಂತಹ ಪರಮಾತ್ಮ ಕೊನೆಗೆ ಹಾಗೆ ಬಿಟ್ಟು ಬಿಡೋದಿಲ್ಲ. ಇಲ್ಲಿ ಬಂದಾಗ ಮಾಡಿ ಆದರೆ ಆಯ್ತು ಅಂತ ಬಿಟ್ಟು ಬಿಡೋದಿಲ್ಲ. ಕೊನೆಗೆ ಯೋಗ್ಯವಾದಂತಹ ತನ್ನ ಸ್ಥಾನವನ್ನೇ ದೊರಕಿಸಿ ಕೊಡ್ತಾನೆ. ಆದರೆ ಪೂರ್ಣವಾದಂತಹ ಪ್ರೀತಿಯನ್ನ ಚತುರ್ಮುಖ ಬ್ರಹ್ಮನೊಬ್ಬನನ್ನು ಬಿಟ್ಟು ಮತ್ತೊಬ್ಬರಿಗೆ ಕೊಡೋದಿಲ್ಲ. ಪರಮಾತ್ಮ ಇಷ್ಟೆಲ್ಲ ಸಾಧನೆಯನ್ನ ಮಾಡ್ತಾ ಇದ್ದಾನೆ. ಇದರಿಂದ ಅವನಿಗೆ ಏನು ಉಪಯೋಗ ಇದೆ? ಏನೂ ಇಲ್ಲ. ತನಗೇನು ಉಪಯೋಗ ಇಲ್ಲದೆ ಹೋದರೂ ಕೂಡ ಚಿಂತಾಕ್ರಾಂತರಾದಂತಹ ನಮ್ಮಂತಹ ದುರ್ಭಾಗ್ಯಪೂರ್ಣರಾದಂತಹ ಜನರಿಗೆ ಮನಸ್ಸಿನಲ್ಲಿ ಭಕ್ತಿ ಎಂಬಂತಹ ಬಳ್ಳಿಯನ್ನ, ಭಕ್ತಿ ರಸವನ್ನ ಹರಿಸಬೇಕು ಎಂಬಂತಹ ಉದ್ದೇಶದಿಂದ ಪರಮಾತ್ಮ ಅವತಾರ ಮಾಡಿ ತತ್ವೋಪದೇಶವನ್ನ ಕೊಟ್ಟು ನಾವು ಹೇಗಿರಬೇಕು ಅಂತ ಮಾಡಿ ತೋರಿಸಿ ನಮ್ಮನ್ನ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ರಾಜನ್ ಪತಿಹಿ, ನಿಮ್ಮೆಲ್ಲರಿಗೆ ರಕ್ಷಕನಾಗಿದ್ದಾನೆ. ಒಂದೊಂದಕ್ಕೂ ಕೂಡ 10 ಕಥೆಗಳನ್ನು ಹೇಳಬಹುದು. ಮುಂದೆ ಕೃಷ್ಣನ ಅವತಾರದ ಸಂದರ್ಭದಲ್ಲೆಲ್ಲ ಈ ಕಥೆಗಳನ್ನು ನೋಡ್ಕೊಂಡು ಹೋದರೆ ಹೇಗೆ ಪಾಂಡವರನ್ನ ರಕ್ಷಣೆ ಮಾಡಿದ್ದಾನೆ ಅನ್ನೋದನ್ನ ಗಮನಿಸಬಹುದು. ಗುರುರಲಂ ಭವತಾಂ ಯದೂನಾಂ, ನಿಮ್ಮೆಲ್ಲ ಯದುಗಳಿಗೆ, ಪಾಂಡವರಿಗೆ ಗುರುವಾಗಿದ್ದಾನೆ. ದೇವಃ, ಎಲ್ಲರನ್ನ ರಕ್ಷಣೆ ಮಾಡುವಂತಹ ದೇವತೆಯಾಗಿ ವಿಶ್ವರೂಪವನ್ನು ತೋರಿಸಿ ಎಲ್ಲರಿಗೂ ಭಯವನ್ನು ಹುಟ್ಟಿಸಿದ್ದಾನೆ. ಪ್ರಿಯ ಕುಲಪತಿ ಕ್ವಚಕಿಂಕರೋವಹ, ನಿಮ್ಮ ಸೇವಕನಾಗಿ ಕೆಲಸವನ್ನು ಮಾಡಿದ್ದಾನೆ. ಅಸ್ತ್ವೇವ ಮಂಗ ಭಗವಾನ್ ಭಜತಾಂ ಮುಕುಂದೋ ಮುಕ್ತಿಂ ದದಾತಿ ಕರ್ಹಿಚಿತ್ ಸ್ಮನ ಭಕ್ತಿ ಯೋಗಂ. ಮೋಕ್ಷವನ್ನು ಕೊಡ್ತಾನೆ. ಆದ್ರೆ ಅತಿಶಯವಾದಂತಹ ಪ್ರೀತಿಯನ್ನ ಚತುರ್ಮುಖ ಬ್ರಹ್ಮದೇವರಿಗೆ, ವಾಯುದೇವರಿಗೆ, ಅವರ ಅವತಾರರಾದಂತಹ ಹನುಮಂತನಿಗೆ, ಭೀಮಸೇನ ದೇವರಿಗೆ ಕೊಡ್ತಾನೆ ಹೊರತಾಗಿ ಸಾಮಾನ್ಯರಿಗೆ ಅದನ್ನ ದೊರಕಿಸಿ ಕೊಡೋದಿಲ್ಲ. ನಿತ್ಯಾನುಭೂತ ನಿಜಲಾಭ ನಿವೃತ್ತ ತೃಷ್ಣ
ಶ್ರೇಯಸ್ಯ ತದ್ರಚನಯಾ ಚಿರಸುಪ್ತ ಬುದ್ಧೇಃ ಲೋಕಸ್ಯ ಯಃ ಕರುಣಯಾ ಭಯಮಾತ್ಮಲೋಕಮಾಖ್ಯಾನ್ ನಮೋ ಭಗವತೆ ಋಷಭಾಯ ತಸ್ಮೈ. ಋಷಭದೇವರ ಸ್ತೋತ್ರವನ್ನು ಹೇಳಿ ಅಧ್ಯಾಯವನ್ನು ಮುಗಿಸ್ತಾ ಇದ್ದಾರೆ. ತನಗೆ ಏನು ಇದರಿಂದ ಅಪೇಕ್ಷೆ ಇಲ್ಲ. ನಿತ್ಯಾನುಭೂತ ನಿಜಲಾಭ ನಿವೃತ್ತ ತೃಷ್ಣ. ತನಗೇನು ದೊರಕಬೇಕೋ ಅದೆಲ್ಲವನ್ನ ಸ್ವಾಭಾವಿಕವಾಗಿ ಪಡೆದು ಯಾವುದೇ ವೈಷಯಿಕವಾದ ಪದಾರ್ಥದಲ್ಲಿ ಆಸಕ್ತಿಯ ಲವಲೇಶವೂ ಇಲ್ಲದೆ ಇರುವಂತಹ ಪರಮಾತ್ಮ ಶ್ರೇಯಸಿ ಅಥದ್ರಚನಯಾ ಚಿರಸುಪ್ತ ಬುದ್ಧೇಃ. ನಾವು ಗಾಢವಾದಂತಹ ನಿದ್ರೆಯಲ್ಲಿ ಮುಳುಗಿ ಬಿಟ್ಟಿದ್ದೇವೆ. ಏನು ಮಾಡಬೇಕು ಏನು ಮಾಡಬಾರದು, ನಮ್ಮ ಶ್ರೇಯಸ್ಸಿಗೆ ದಾರಿ ಯಾವುದು ಅಂತ ಗೊತ್ತಿಲ್ಲ. ಅಥದ್ರಚನಯ ಚಿರಸುಪ್ತ ಬುದ್ಧೇಃ. ನಾವು ಎಚ್ಚರವಾಗಿದ್ದೇವೆ, ನಮ್ಮ ಬುದ್ಧಿ ಗಾಢವಾಗಿ ಮಲಗಿಬಿಟ್ಟಿದೆ. ಅಂತಹ ಲೋಕಸ್ಯ ಯಃ ಕರುಣಯ ಅಭಯಂ ಆತ್ಮಲೋಕಂ. ಜಗತ್ತಿಗೆ ಭಯವನ್ನ ಪಡದೇ ಇರುವಂತಹ ತತ್ವಗಳನ್ನು ಉಪದೇಶ ಕೊಟ್ಟು ಆತ್ಮಲೋಕಂ, ತನ್ನ ಲೋಕಕ್ಕೆ ಬರಬೇಕಾದ್ರೆ ಮಾಡಬೇಕಾದಂತಹ ಜೀವನದ ಕರ್ತವ್ಯಗಳನ್ನ ವಿಧಾನ ಮಾಡಿ ಇಡೀ ಜಗತ್ತನ್ನ ಪಾಲಿಸಿದ್ದಾನೆ. ಅಂತಹ ಭಗವತೆ ಋಷಭಾಯ ತಸ್ಮೈ ನಮಃ. ಇಡೀ ಜಗತ್ತಿಗೆ ಒಡೆಯನಾದ ಹೆಸರಿನಿಂದ ಅನ್ವರ್ಥವಾಗಿ ಋಷಭ ಅಂತ ಕರೆಸಿಕೊಂಡಿರುವಂತಹ ಆ ಪರಮಾತ್ಮನಿಗೆ ನಮಸ್ಕಾರ ಅಂತ ಇಲ್ಲಿ ನಮಸ್ಕಾರವನ್ನು ಮಾಡಿ ಅವರ ಚರಿತ್ರೆಯನ್ನು ಮುಗಿಸ್ತಾ ಇದ್ದಾರೆ. ಮುಂದೆ ಅದ್ಭುತವಾದಂತಹ ಭರತನ ಉಪಾಖ್ಯಾನ ಪ್ರಾರಂಭವಾಗತ್ತೆ. ಭರತ ಚಕ್ರವರ್ತಿ ರಾಜನಾಗ್ತಾನೆ. ಕೋಟಿ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ವಿರಕ್ತನಾಗಿ ಸನ್ಯಾಸಿ ಆಗ್ತಾನೆ. ಸನ್ಯಾಸಿಯಾಗಿ ಮತ್ತೆ ಯಾವುದೋ ಒಂದು ಜಿಂಕೆಯನ್ನ ಆಸೆ ಪಟ್ಟು ಮತ್ತೆ ಸಂಸಾರದಲ್ಲಿ ರಕ್ತನಾಗ್ತಾನೆ. ಅವನಿಗೆ ಅನೇಕ ಜನ್ಮಗಳು ಬರುತ್ತೆ. ರಹುಗಣ ರಾಜನ ಜೊತೆಯಲ್ಲಿ ಸಂವಾದವಾಗತ್ತೆ. ಆ ಭರತನ ತತ್ವೋಪದೇಶವು ಎಲ್ಲ ಅದ್ಭುತವಾಗಿದೆ. ಅದನ್ನ ಮತ್ತೆ ಮುಂದಿನ ಪಾಠಗಳಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ.